ಆತ್ಮೀಯ ಎಲ್ಲ SLC ವಿದ್ಯಾರ್ಥಿಗಳಿಗೆ JB ಎಕ್ಸ್ಪರ್ಟ್ ಸ್ಟಡಿ ವರ್ಲ್ಡ್ ವಿಜಯಪುರಕ್ಕೆ ಸ್ವಾಗತ ಸುಸ್ವಾಗತ. ಮಕ್ಕಳೇ, ನಾನು ಇವತ್ತು ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂಥದ್ದು, ಯಾಕಂದರೆ ಎಲ್ಲರೂ ಕೇಳತ್ತಿದ್ರಿ, ಸರ್ ನಮಗೆ ಪಿಕ್ಚರ್ ರೀಡಿಂಗನ್ನು ಹೇಳಿಕೊಡ್ರಿ ಸರ್, ಬಹಳ ಸ್ವಲ್ಪ ಕಷ್ಟ ಆಗಿದೆ ಅಂತಕ್ಕಂಥದ್ದನ್ನು ನಮ್ಮ ಮುಂದೆ ಹೇಳ್ತಿದ್ರಿ. ಹಾಗಾಗಿ ನಾನು ನಿಮಗೆ ಇವತ್ತು ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ, ರೈಟ್ ದ ಡಿಸ್ಕ್ರಿಪ್ಷನ್ ಇನ್ ಯುವರ್ ಓನ್ ಸೆಂಟೆನ್ಸಸ್. ಈ ಪಿಕ್ಚರನ್ನು ನೋಡಿ ನಾವು ಓನ್ ಸೆಂಟೆನ್ಸನ್ನು ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ಕೊಡಕ್ಕೆ ಬಂದೀನಿ. ಏನೂ ಇಲ್ಲ, ಆ ಪಿಕ್ಚರ್ ನೋಡಿದರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಬಹಳ ಈಜಿ. ಒಂದೇ ಒಂದು, ನೀವು ಏನಾದರೂ ಟೆನ್ಸ್ ಬರಲಿಲ್ಲ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಡ್ರಿ, ಅಲ್ಲಿ ನೋಡ್ರಿ, ಹೋಗ್ರಿ, ಟೆನ್ಸ್ ಪರ್ಫೆಕ್ಟ್ ಮಾಡಿಕೊಡ್ರಿ. ಒಂದೇದು ಇದು ನಿಮ್ಗೆ ಹಿಂಟ್ಸ್. ಯಾಕಂತ ಕೇಳಿದ್ರೆ ಟೆನ್ಸ್ ಪರ್ಫೆಕ್ಟ್ ಆಯಿತು ಅಂತಂದ್ರೆ 100% ನಿಮ್ಗೆ ಪಿಕ್ಚರ್ ರೀಡಿಂಗ್ ಬಂದೇ ಬರುತ್ತೆ, ಇದರಲ್ಲಿ ಡೌಟೇ ಇಲ್ಲ. ಯಾಕೆ ಡೌಟ್ ಇಲ್ಲ ಅಂತಂದ್ರೆ, ನೀವು ಫಸ್ಟ್ ಯು ಹ್ಯಾವ್ ಟು ರೈಟ್ ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ ಓನ್ಲಿ. ಪ್ರೆಸೆಂಟ್ ಟೆನ್ಸ್ನಲ್ಲಿ ಬರೀಬೇಕಾಗತ್ತೆ. ಆಮೇಲೆ ಏನಪ್ಪ ಅಂತಂದ್ರೆ ಯು ಹ್ಯಾವ್ ಟು ಯೂಸ್ ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್. ವರ್ಕಿಂಗ್ ಅದು ಏನು ಇತ್ತಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಯೂಸ್ ಮಾಡಬೇಕು, ಇಲ್ಲ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯೂಸ್ ಮಾಡಬೇಕು. ಇಷ್ಟನ್ನು ಯೂಸ್ ಮಾಡ್ಕೊತ ಹೋಗಿದ್ದೇ ಆಗಿದ್ರೆ ನಿಮಗೆ ಆರಾಮಾಗಿದ್ದು ಪಿಕ್ಚರ್ ರೀಡಿಂಗ್ 3 ಮಾರ್ಕ್ಸ್ ಬಂದೇ ಬರುತ್ತೆ, ಇದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಮಕ್ಕಳೇ. ಹಾಗಾಗಿ ಫಸ್ಟ್ ನೀವು ನೋಡಬೇಕು ಏನಾಗಿದೆ ಅಲ್ಲಿ ಅಂತಕ್ಕಂಥ ಚಿತ್ರವನ್ನು ಸಂಪೂರ್ಣವಾಗಿ ಒಂದಿಷ್ಟು ನೋಡ್ರೆ ನಿಮಗೆ ಭಾಳ ಚೆಂದ ಗೊತ್ತಾಗ್ಬಿಡುತ್ತೆ. ನಾನು ಸೆಂಟೆನ್ಸನ್ನು ಹೇಳ್ಕೊತ ಹೋಗ್ತೀನಿ, ನೀವು ರೈಟಿಂಗ್ ಮಾಡ್ಕೊಂಡು ಹೋಗ್ರಿ ಅಥವಾ ಬರ್ಕೊತ ಹೋಗ್ರಿ, ಗೊತ್ತಾಗ್ಬಿಡತ್ತೆ ನಿಮ್ಗೆ ಎಷ್ಟು ಈಸಿಯಾಗಿ. ಏನೂ ಮಾಡಂಗಿಲ್ಲ. ಇಲ್ಲಿ 10 ಪಾಯಿಂಟ್ಸ್ಗಳನ್ನ ಬರೀಬೇಕು, ಇಲ್ಲಾಂದ್ರೆ ಮಿನಿಮಮ್ ಒಂದು 9 ಪಾಯಿಂಟ್ಸ್ ಆದ್ರೆ ಕಂಪಲ್ಸರಿ ಬರೀಬೇಕು. 9 ಪಾಯಿಂಟ್ಸ್ ಆದರೂ ಬರೆದ್ರಪ್ಪ ಅಂತಂದ್ರೆ ಆರಾಮಾಗಿ ನಿಮಗೇನಪ್ಪ ಅಂದ್ರೆ ಮಾರ್ಕ್ಸ್ ಬರ್ತಾವೆ, ಇದರಲ್ಲಿ ಡೌಟೇ ಇಲ್ಲ. ಏನಿದೆ ಅನ್ನೋದನ್ನು ನೋಡಿಕೊಂಡು ಅದರ ಪ್ರಕಾರ ನೀವು ಬರೆಯುವುದಕ್ಕೆ ಹೊರತು ಬೇರೆನ ನಾವು ಬರೆಯೋಕ್ಕೆ ಬರೋಂಗಿಲ್ಲ. ಆಮೇಲೆ ಒಂದು ತಿಳಿಸ್ತೀನಿ, ಅದರ ಮೇಲೆ ನೀವು 10 ಎಕ್ಸಾಂಪಲ್ಸ್ಗಳನ್ನ ಇದೇ ರೀತಿಯಾಗಿ ನೀವು ಬರಲಿಕ್ಕೆ ಅನುಕೂಲ ಆಗತ್ತೆ. ನೋಡ್ರಿ, ನಮ್ಗೆ ಏನಾಗ್ಯದ ಅಂತಕ್ಕಂಥದ್ದನ್ನು ಸ್ವಲ್ಪ ನೋಡಿದ್ರೆ ಆರಾಮಾಗಿ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಯಾಕಂದ್ರೆ ಅದ್ರ ಬಗ್ಗೆ ನಾನು ಭಾಳ ಹೇಳೋಕೆ ಇಷ್ಟಪಡೋಂಗಿಲ್ಲ. ಯಾಕಂದ್ರೆ ನಿಮ್ಗೆ ಇಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಅಂತಂದ್ರೆ ಏನೇನು ಮಾಡಾಕತ್ತಾರ ಪೀಪಲ್ಸು ಅಂತಕ್ಕಂಥದ್ರ ಕುರಿತು ನಾವು ಬರೀಬೇಕು. 1ನೇ ಪಾಯಿಂಟ್ ಕಂಪಲ್ಸರಿ ಎದರಲ್ಲಿ ಬೇಕಾದಲ್ಲಿ ಆದರೂ ಕೂಡ ದಿಸ್ ಈಸ್ ಎ ಬ್ಯೂಟಿಫುಲ್ ಪಿಕ್ಚರ್ ಅಂತ ಅನ್ಬೇಕು. ಇದೆಲ್ಲ ಪಿಕ್ಚರನ್ನು ನೋಡ್ರಿ ಮಕ್ಕಳೇ, ದಿಸ್ ಈಸ್ ಎ ಬ್ಯೂಟಿಫುಲ್ ಪಿಕ್ಚರ್ ಅಂತ ಅನ್ಬೇಕು. ಬಹಳ ಚಂದ ಇರ್ತಕ್ಕಂತಹ ಇದೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಪಿಕ್ಚರು ಅನ್ನೋದನ್ನು ಒಂದು ಪಾಯಿಂಟ್ ಕಂಪಲ್ಸರಿ ಬರೆದೇ ಬಿಡಬೇಕು. ದಿಸ್ ಈಸ್ ಎ ಬ್ಯೂಟಿಫುಲ್ ಪಿಕ್ಚರ್ ಅಂತ ಬರೀಬೇಕು. ಇದು ಆದ ನಂತರ ನಾವೇನು ಮಾಡಬೇಕು ಅಂತ ಕೇಳಿದ್ರೆ ನೋಡ್ರಿ, 1ನೇ ಪಾಯಿಂಟನ್ನು ಗೊತ್ತಾಯ್ತಲ್ಲ ನಿಮ್ಗೆ, ಪಾಯಿಂಟ್ ನಂಬರ್ 1 ದಿಸ್ ಈಸ್ ಎ ಬ್ಯೂಟಿಫುಲ್ ಪಿಕ್ಚರ್ ಅಂತ ಬರೀಬೇಕು. 2ನೇದು ಐ ಕ್ಯಾನ್ ಸಿ ಮೆನಿ ಥಿಂಗ್ಸ್ ಇನ್ ದಿಸ್ ಪಿಕ್ಚರ್ ಅನ್ಬೇಕು, ಅಥವಾ ಐ ಕ್ಯಾನ್ ಸಿ ಮೆನಿ ಥಿಂಗ್ಸ್ ಇನ್ ದ ಪಿಕ್ಚರ್. ಈ ಪಿಕ್ಚರ್ದಲ್ಲಿ ನಾನು ಅನೇಕ ವಿಷಯಗಳನ್ನ ನೋಡಿದೆ ಅಂತಕ್ಕಂಥದ್ದನ್ನು ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಏನು ಬರೀಬೇಕು ಹೇಳ್ರಿ? 2ನೇ ಪಾಯಿಂಟು ಐ ಕ್ಯಾನ್ ಸಿ ಮೆನಿ ಥಿಂಗ್ಸ್ ಇನ್ ದ ಪಿಕ್ಚರ್. ಅರ್ಥ ಆಗುತ್ತಲ್ಲ, ಅದನ್ನು ನೀವು ನೋಟ್ ಡೌನ್ ಮಾಡ್ಕೋಬೇಕು. ನೆಕ್ಸ್ಟ್ 3ನೇದು ದೇರ್ ಆರ್ ಮೆನಿ ಥಿಂಗ್ಸ್ ಅಂತ ಬರೆದಿರಲ್ಲ, ಅದರಲ್ಲಿ ಏನಿದೆ 3ನೇದು ಅನ್ನೋಂತಂದ್ರೆ ದೇರ್ ಆರ್ ಮೆನಿ ಹರ್ಟ್ಸ್. ನೋಡ್ರಿ, ಇಲ್ಲಿ ನೀವು ಒಂದು ವಿಶೇಷವಾಗಿರ್ತಕ್ಕಂಥಂದ್ರೆ ದೇರ್ ಆರ್ ಮೆನಿ ಹರ್ಟ್ಸ್. ಹರ್ಟ್ಸ್ ಅಂದರೆ ಗುಡಿಸಲುಗಳು. ಇಲ್ಲಿ ಗುಡಿಸಲದ ನೋಡ್ರಿ, ಇಲ್ಲಿ ಗುಡಿಸಲಾದ, ಆಮೇಲೆ ಇಲ್ಲಿ ಗುಡಿಸಲಾದ. ದೇರ್ ಆರ್ ನೋಡ್ರಿ, ದೇರ್ ಆರ್ ಅಂತ ಬಳಸ್ತಾ ಇದ್ದೀವಿ ನಾವು ಗುಡಿಸಲುಗಳಿಗೆ, ದೇರ್ ಆರ್ ಅಂತ ಬಳಸ್ತೀವಿ. ಯಾಕಂದರೆ ಇಟ್ಸ್ ಆಲ್ಸೋ ಪ್ಲೂರಲ್. ಹರ್ಟ್ಸ್ ಅಂತಕ್ಕಂಥದ್ದು ಪ್ಲೂರಲ್. ದೇರ್ ಆರ್ ಮೆನಿ ಹರ್ಟ್ಸ್ ಅಂದರೆ ಅನೇಕ ಗುಡಿಸಲುಗಳು ಇಲ್ಲಿವೆ ಅಂತಕ್ಕಂಥದ್ದನ್ನು ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ 4 ಪಾಯಿಂಟ್ ಏನು ಬರೀಬೇಕು ಅಂದ್ರೆ ವಿ ಸಿ ಮೆನಿ ಟ್ರೀಸ್ ಬಿಹೈಂಡ್ ದ ಹರ್ಟ್ಸ್. ವಿ ಸಿ ಮೆನಿ ಟ್ರೀಸ್ ಬಿಹೈಂಡ್ ದ ಹರ್ಟ್ಸ್. ನೋಡ್ರಿ, ಬಿಹೈಂಡ್ ಅಂದರೆ ಹಿಂದೆ. ನೋಡ್ರಿ, ವಿ ಸಿ ಅಂದ್ರೆ ನಾವು ನೋಡೀವಿ. ಅರ್ಥ ಆಗುತ್ತಲ್ಲ? ನೋಡ್ರಿ, ಮೆನಿ ಟ್ರೀಸ್ ಅಂದ್ರೆ ಅನೇಕ ಗಿಡಗಳನ್ನ ನೋಡ್ತಾ ಇದ್ದೀವಿ ನಾವು. ಇಲ್ಲಿ ನೋಡ್ತೀವಿ, ಇಲ್ಲಿ ನೋಡ್ತೀವಿ, ನೋಡ್ರಿ, ಇಲ್ಲಿ ನೋಡ್ತೀವಿ, ಅನೇಕ ಗಿಡಗಳನ್ನ ನೋಡಾಕತ್ತೀವಿ ನಾವು. ಮೆನಿ ಟ್ರೀಸ್ ಬಿಹೈಂಡ್ ಅಂದ್ರೆ ಹಿಂದೆ. ಎದರಿಂದ? ಗುಡಿಸಲುಗಳ ಹಿಂದೆ. ಬಿಹೈಂಡ್ ದ ಹಟ್ಸ್ ಅಂತಕ್ಕಂಥದ್ದನ್ನು ನೀವು ಬರೀಲೇಬೇಕು ಮಕ್ಕಳೇ. ಅದನ್ನು ಮಸ್ಟ್ ಆ್ಯಂಡ್ ಶುಡ್ ನೀವು ನೆನಪಿಡಬೇಕು. 5ನೇ ಪಾಯಿಂಟ್ಸ್ ಏನು ಬರೀಬೇಕು ಸರ್ ಅಂತಂದ್ರೆ ಮೆನಿ ವುಮನ್ ಆರ್ ವರ್ಕಿಂಗ್. ಇದು ಮೋಸ್ಟ್ ಇಂಪಾರ್ಟೆಂಟ್. ಮೆನಿ ವುಮನ್ ಆರ್ ವರ್ಕಿಂಗ್ ಅಂತಂದ್ರೆ ನೋಡ್ರಿ, ಅನೇಕ ಜನ ಮಹಿಳೆಯರು ಕೆಲಸ ಮಾಡಕತ್ತಾರ. ಇಲ್ಲಿ ನೋಡ್ರಿ, ಅನೇಕ ಜನ ಮಹಿಳೆಯರು ಏನು ಮಾಡಕತ್ತಾರಪ್ಪ ಅಂದ್ರೆ ಕೆಲಸ ಮಾಡಕತ್ತಾರ. ಮೆನಿ ವುಮನ್ಸ್ ಆರ್ ವರ್ಕಿಂಗ್.
ಮೆನಿ ವುಮೆನ್ ಆರ್ ವರ್ಕಿಂಗ್. ಮೆನಿ ವುಮನ್ ಅಂತಕ್ಕಂಥದ್ದು ಸಿಂಗ್ಯುಲರ್, ವುಮೆನ್ ಅಂತಂದ್ರೆ ಪ್ಲೂರಲ್. ಅಲ್ಲಿ ಆರ್ ಯಾಕೆ ಬಳಸಿದೀವಿ ಅಂತಂದ್ರೆ ಇದು ಪ್ಲೂರಲ್ ಇರೋದ್ರಿಂದ ಮೆನಿ ವುಮೆನ್ ಆರ್ ವರ್ಕಿಂಗ್ ಅಂತೇಳಿ ಬರಿಬೇಕು, ಅದು ಕರೆಕ್ಟಾಗಿ ಆಗತ್ತೆ. ಇನ್ನು ನೋಡ್ರಿ, ದೆರ್ ಈಸ್ ಎ ಹ್ಯಾಂಡ್ ಪಂಪ್. ಇದು ಎಷ್ಟು ಇಂಪಾರ್ಟೆಂಟ್ ನೋಡ್ರಿ. ದೆರ್ ಈಸ್ ಎ ಹ್ಯಾಂಡ್ ಪಂಪ್, ಇಲ್ಲೊಂದು ಏನದ ಹ್ಯಾಂಡ್ ಪಂಪ್ ಅದ. ದೆರ್ ಈಸ್ ಎ ಹ್ಯಾಂಡ್ ಪಂಪ್, ಇದು ಕೂಡ ಒಂದು ಪಾಯಿಂಟ್ ನೋಡ್ರಿ. ಏನಿದೆ ಮಕ್ಕಳೇ, ಬಹಳ ಈಸಿಯಾಗಿರ್ತಕ್ಕಂಥದ್ದು, ಬಹಳ ಸುಲಭ ಆಗಿರ್ತಕ್ಕಂಥದ್ದು, ನೋಡಿದ್ರೆ ಬಹಳ ಖುಷಿಯಾಗಿಬಿಡತ್ತೆ ನಿಮ್ಗೆ. ಓಕೆ, ಇನ್ನು ನೆಕ್ಸ್ಟ್ ಪಾಯಿಂಟ್, ಸಮ್ ವುಮೆನ್ ಆರ್ ಫಿಲ್ಲಿಂಗ್ ದ ಪಾಟ್ಸ್. ನೋಡ್ರಿ, ಸಮ್ ವುಮೆನ್ ಆರ್ ಫಿಲ್ಲಿಂಗ್ ದ ಪಾಟ್ಸ್. ಪಾಟ್ಸ್ ಅಂದ್ರೆ ಗಡಿಗೆಗಳು. ಸಮ್ ವುಮೆನ್ ಅಂದ್ರೆ ಕೆಲವೊಂದಿಷ್ಟು ಮಹಿಳೆಯರು ಏನು ಮಾಡಕತ್ತಾರಪ್ಪ ಅಂತಂದ್ರೆ ಗಡಿಗೆಗಳನ್ನ ನೀರನ್ನು ತುಂಬ್ಕೊಳಕತ್ತಾರ. ಅದನ್ನು ನೀವು ತಿಳ್ಕೋಬೇಕು. ಸಮ್ ವುಮೆನ್ ಆರ್ ಫಿಲ್ಲಿಂಗ್ ದ ಪಾಟ್ಸ್ ಅಂತ, ಅದನ್ನು ಕರೆಕ್ಟಾಗಿ ತಿಳ್ಕೋಬೇಕು. ಏನು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ 8ನೇ ಪಾಯಿಂಟು, ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್. ಎಷ್ಟು ಈಜಿ ಅದಲ್ಲ, ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್. ಇಲ್ಲಿ ಮಕ್ಕಳು ಆಟ ಆಡಕತ್ತಾರ ನೋಡ್ರಿ, ಇಲ್ಲಿ ಮಕ್ಕಳು ಆಟ ಆಡಕತ್ತಾರ, ಇಲ್ಲಿ ಮಗು ಆಟ ಆಡ್ತಾ ಇದೆ, ಇಲ್ಲಿ ಮಕ್ಕಳು ಆಟ ಆಡಕತ್ತಾರ. ಅರ್ಥ ಆಯ್ತಲ್ಲ, ಅದಕ್ಕೆ ಚೆನ್ನಾಗಿ ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಅಂತಕ್ಕಂಥದ್ದನ್ನು ಪ್ರೆಸೆಂಟ್ ಕಂಟಿನ್ಯೂಟೆನ್ಸನ್ನು ಯೂಸ್ ಮಾಡಿಕೊಂಡು ನೀವು ಅದನ್ನು ಆರಾಮಾಗಿ ಬರೀಬಹುದು ಮಕ್ಕಳೇ. ಅದಕ್ಕಾಗಿ ನಿಧಾನಕ್ಕೆ ನೋಡ್ಕೊಡ್ರಿ. ಚಿತ್ರದಲ್ಲಿ ಏನೂ ಇಲ್ಲ, ನಾವು ಬಳಸ್ತಕ್ಕಂಥ ಓನ್ ಸೆಂಟೆನ್ಸ್ ಅದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಅರ್ಥ ಆಗುತ್ತಲ್ಲ. ಇನ್ನು ನೆಕ್ಸ್ಟ್, ದೇರ್ ಆರ್ ಸಮ್ ಸ್ಟ್ರೀಟ್ ಡಾಗ್ಸ್. ಕೆಲವೊಂದಿಷ್ಟು ಬೀದಿ ನಾಯಿಗಳದ ನೋಡ್ರಿ, ಸ್ಟ್ರೀಟ್ ಡಾಗ್ಸ್. ನೋಡ್ರಿ, ಅದಕ್ಕೆ ಏನು ಬಳಸ್ತೀವಿ, ದೇರ್ ಆರ್ ಅಂದ್ರೆ ಅಲ್ಲಿ ಅದ ನೋಡ್ರಿ, ದೇರ್ ಆರ್ ಸಮ್ ಸ್ಟ್ರೀಟ್ ಡಾಗ್ಸ್. ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಬೀದಿ ನಾಯಿಗಳದಾವ ನೋಡ್ರಿ ಇಲ್ಲಿ. ದೇರ್ ಆರ್ ಸಮ್ ಸ್ಟ್ರೀಟ್ ಡಾಗ್ಸ್ ಅಂದ್ರೆ ಬೀದಿ ನಾಯಿಗಳದಾವ. ಅದನ್ನು ಕೂಡ ನೀವೇನು ಮಾಡಬೇಕು, ಪಾಯಿಂಟ್ ಔಟ್ ಮಾಡ್ಕೋಬೇಕು. ಭಾಳ ಈಸಿಯಾಗಿ ಪಾಯಿಂಟ್ಸ್ಗಳನ್ನ ತಗೋಬೇಕು. ಇಷ್ಟು ಪಾಯಿಂಟ್ ಬರೆದ್ರೆ ನಿಮ್ಗೆ 9 ಪಾಯಿಂಟ್ ಬಂದು, ಭಾಳ ಈಸಿಯಾಗಿ ನೋಡಿರ್ತಕ್ಕಂಥದ್ದೇ 9 ಪಾಯಿಂಟ್ ಬಂದು. ಇನ್ನೊಂದು ಲಾಸ್ಟ್ ಸರ್, ನಾ ಇನ್ನೊಂದು ಬರಿಬೇಕು ಸರ್ ಅಂತಕ್ಕಂಥದ್ದು ಇದ್ದು ಅಂತಂದರೆ, ದಿಸ್ ಪಿಕ್ಚರ್ ಶೋಸ್ ದ ವಿಲೇಜ್ ಲೈಫ್ ಆಫ್ ಇಂಡಿಯಾ, ಐ ಲೈಕ್ ವಿಲೇಜ್ ಲೈಫ್ ಅಂತ ಬರಿಬೇಕು. ಅವಾಗ ನೋಡ್ರಿ, ಈ ಪಿಕ್ಚರ್ ಏನು ತೋರಿಸ್ಕೊಡತ್ತಪ್ಪ ಅಂತಂದ್ರೆ ಹಳ್ಳಿಯ ಜೀವನದ ಕುರಿತು ತೋರಿಸ್ಕೊಡತ್ತ. ನಾನು ಹಳ್ಳಿಯ ಜೀವನವನ್ನು ಇಷ್ಟಪಡ್ತೀನಿ ಅಂತಕ್ಕಂಥದ್ದನ್ನು ಬರೆದ್ರೆ ಸಾಕು, ಆರಾಮಾಗಿ ನಿಮಗೆ ಮಾರ್ಕ್ಸ್ ಬರುತ್ತೆ ಮಕ್ಕಳೇ. ನೋಡ್ರಿ, ಏನಿದೆ ಇದರಲ್ಲಿ, ಸಿಂಪಲ್ಲಾಗಿ ನೀವು ಕೊಟ್ಟಿರ್ತಕ್ಕಂತಹ, ಅವ್ರು ಕೊಟ್ಟಿರ್ತಕ್ಕಂತಹ ಪಾಯಿಂಟ್ಸ್ಗಳನ್ನ ನಾವು ಸಿಂಪಲ್ ಪ್ರೆಸೆಂಟು ಅಥವಾ ಪ್ರೆಸೆಂಟ್ ಕಂಟಿನ್ಯೂಟೆನ್ಸನ್ನು ಯೂಸ್ ಮಾಡಿಕೊಂಡು ನಾವು ಬಳಸಬೇಕು. ನಾನು ಈಗಾಗಲೇ ಹೇಳಿದ್ದೆ, ನಿಮ್ಗೆ ಟೆನ್ಸ್ ಬರಲಿಲ್ಲ ಅಂತಂದ್ರೆ ಯು ಹ್ಯಾವ್ ಟು ಸಿ ದ ಪ್ರೀವಿಯಸ್ ವಿಡಿಯೋಸ್ ಅಂತ ಹೇಳಿದ್ದೇನೆ. ಪ್ರೀವಿಯಸ್ ವಿಡಿಯೋಗಳನ್ನ ನೋಡಿದ್ರೆ, ಹಿಂದಿನ ವಿಡಿಯೋಗಳನ್ನ ನೋಡಿದರೆ ಟೆನ್ಸ್ ಪರ್ಫೆಕ್ಟ್ ಮಾಡ್ಕೊಡ್ರಿ ಮಕ್ಕಳೇ. ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಟೆನ್ಸ್ ಪರ್ಫೆಕ್ಟ್ ಬಂತು ಅಂತಂದ್ರೆ, ಪ್ರೆಸೆಂಟ್ ಕಂಟಿನ್ಯೂಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಂತು ಅಂತಂದ್ರೆ ಆರಾಮಾಗಿ ನೀವು ಟೆನ್ಸ್ಗಳನ್ನ ಬಳಸಬಹುದು. ಅದೇ ರೀತಿಯಾಗಿ ಓನ್ ಸೆಂಟೆನ್ಸನ್ನು ಕ್ರಿಯೇಟ್ ಮಾಡ್ಬೋದು. ಯಾವ ಪೇಪರ್ ಓದಲಿ, ಮ್ಯಾಗ್ಝಿನ್ ಓದಲಿ, ಟೆಕ್ಸ್ಟ್ ಬುಕ್ಗಳನ್ನ ಓದಲಿ, ಇದೇ ಸೆಂಟೆನ್ಸ್ ಅಂತ ನಿಮ್ಗೆ ಅರ್ಥ ಆಗಿಬಿಡುತ್ತೆ. ಅಷ್ಟು ಸುಲಭವಾಗಿರ್ತಕ್ಕಂತಹ ಇವತ್ತಿನ ಟಾಪಿಕ್ ಆಗಿತ್ತು. ಯಾವುದು ಅಂತಂದ್ರೆ, ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ, ರೈಟ್ ದ ಡಿಸ್ಕ್ರಿಪ್ಷನ್ ಇನ್ ಯುವರ್ ಓನ್ ಸೆಂಟೆನ್ಸ್ ಅಂತಕ್ಕಂಥದ್ದನ್ನು ಇಟ್ಕೊಂಡು ಬಹಳ ಚೆನ್ನಾಗಿ, ಇದು ಕಂಪಲ್ಸರಿ SLCಯಲ್ಲಿ 32ನೇ ಕ್ವಶನ್ ಆಗಿ ಬಂದಿರತ್ತೆ. ಆ್ಯನ್ಯುವಲ್ ಎಕ್ಸಾಮ್ದಲ್ಲಿ 32ನೇ ಕ್ವಶನ್ ಆಗಿ ಬಂದಿರತ್ತೆ. ಆರಾಮಾಗಿ ಬಿಡಿಸ್ರಿ, ಅಂಜಬೇಡ್ರಿ. ಬಹಳ ಈಸಿಯಾಗಿದೆ, ಬಹಳ ಸುಲಭವಾಗಿದೆ. ಇನ್ನೊಂದು ಸಲ ನಾನು ರಿಮೈಂಡ್ ಮಾಡ್ತೀನಿ, ಬೇಕಾದ್ರೆ ನೀವು ನೋಟ್ ಡೌನ್ ಮಾಡ್ಕೊಡ್ರಿ. ಒಂದೇ ಪಾಯಿಂಟ್ ಏನಪ್ಪ ಅಂದ್ರೆ, ದಿಸ್ ಈಸ್ ಎ ಬ್ಯೂಟಿಫುಲ್ ಪಿಕ್ಚರ್ ಅಂತ ಬರೀಲೇಬೇಕು ಕಂಪಲ್ಸರಿ. ಯಾವ್ದು ಬೇಕಾದ ಪಿಕ್ಚರ್ ಇರಲಿ, ಅದೆಲ್ಲದಕ್ಕೂ ಕೂಡ ಕಂಪಲ್ಸರಿ ನೀವು ಬಳಸ್ರಿ. ದಿಸ್ ಈಸ್ ಎ ಬ್ಯೂಟಿಫುಲ್ ಪಿಕ್ಚರ್ ಅಂತ ಬಳಸೇ ಬಿಡ್ರಿ. ಎರಡನೇದು, ಐ ಕ್ಯಾನ್ ಸಿ ಮೆನಿ ಥಿಂಗ್ಸ್ ಇನ್ ದ ಪಿಕ್ಚರ್ ಅಂತ ಬರೀಬಹುದು. ನಾನು ಅನೇಕ ವಿಷಯಗಳನ್ನ ಇದರಲ್ಲಿ ನೋಡಿದೆ ಅಂತಕ್ಕಂಥ. ಮೂರನೇದು, ದೇರ್ ಆರ್ ಮೆನಿ ಹಟ್ಸ್. ಇಲ್ಲಿ ಅನೇಕವಾಗಿರ್ತಕ್ಕಂತಹ ಗುಡಿಸಲುಗಳದಾವ ಅಂತಕ್ಕಂಥದ್ದನ್ನು ನೋಟ್ ಡೌನ್ ಮಾಡ್ಕೋಬೇಕು. ಆಮೇಲೆ 4ನೇದು, ವಿ ಸಿ ಮೆನಿ ಟ್ರೀಸ್ ಬಿಹೈಂಡ್ ದ ಹಟ್ಸ್. ನಾನು ಅನೇಕ ಗಿಡಗಳನ್ನು ಗುಡಿಸಲುಗಳ ಹಿಂದೆ ನೋಡಿದೆ ಅಂತಕ್ಕಂಥದ್ದನ್ನು ನೀವು ಬರೀಬಹುದು. ಮೆನಿ ವುಮೆನ್ ಆರ್ ವರ್ಕಿಂಗ್. ಅನೇಕ ಜನ ಮಹಿಳೆಯರು ಇಲ್ಲಿ ವರ್ಕಿಂಗ್ ಮಾಡಕತ್ತಾರ. ದೇರ್ ಈಸ್ ಎ ಹ್ಯಾಂಡ್ ಪಂಪ್. ಇಲ್ಲೊಂದು ಏನದ ಅಂದರೆ ಹ್ಯಾಂಡ್ ಪಂಪ್ ಅದ ಅಂತಕ್ಕಂಥದ್ದನ್ನು ಕೂಡ ಬರೀಬಹುದು. ಓಕೆ, ನೆಕ್ಸ್ಟ್, ಸಮ್ ವುಮೆನ್ ಆರ್ ಫಿಲ್ಲಿಂಗ್ ದ ಪಾಟ್ಸ್ ಅಂತಕ್ಕಂಥದ್ದು, ಗಡಿಗೆಗಳನ್ನು ನೀರನ್ನು ತುಂಬ್ಕೊಳಕತ್ತಾರ. ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಅಂತಲೂ ಕೂಡ ಸೇರಿಸಬಹುದು. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ದೇರ್ ಆರ್ ಸಮ್ ಸ್ಟ್ರೀಟ್ ಡಾಗ್ಸ್. ಇಲ್ಲಿ ಬೀದಿ ನಾಯಿಗಳದಾವ ಅಂತಕ್ಕಂಥದ್ದನ್ನು ನೀವು ನೋಡಬಹುದು. ಇನ್ನು ನಿಜವಾಗಲೂ ಲಾಸ್ಟ್ನೇ ಪಾಯಿಂಟ್ ಕನ್ಕ್ಲೂಡ್ ಏನು ಮಾಡಬೇಕು ಅಂತಂದ್ರೆ, ದಿಸ್ ಪಿಕ್ಚರ್ ಶೋಸ್ ದ ವಿಲೇಜ್ ಆಫ್ ಇಂಡಿಯಾ, ಐ ಲೈಕ್ ವಿಲೇಜ್ ಲೈಫ್ ಅಂತಕ್ಕಂಥದ್ದನ್ನು ನೋಡಿಕೊಂಡು ಇಷ್ಟು ನೀವು ಬರೆದಿದ್ದಾಗಿದ್ದರೆ ಆರಾಮಾಗಿ ನೀವು 3 ಮಾರ್ಕ್ಸ್ಗಳನ್ನ ತಗೋಬೋದು ಮಕ್ಕಳೇ. ಯಾವುದೇ ರೀತಿಯ ಅಂಜಿಕಿಲ್ಲ, ಭಯವಿಲ್ಲ.
ಅದಕ್ಕಾಗಿ ನೀವು ಭಯ ಇಲ್ಲಾರ್ದೇ ಸುಲಭವಾಗಿ ತೊಗೋಬೇಕು ಅಂತಂದರೆ ನೀವು ಟೆನ್ಸನ್ನು ಪರ್ಫೆಕ್ಟ್ ಆಗಬೇಕು. ನಾನು ಎಷ್ಟೋ ಸಲ ನಿಮ್ಗೆ ಹೇಳಿದ್ದೆ, ಅದಕ್ಕಾಗಿ ಟೆನ್ಸನ್ನು ಪರ್ಫೆಕ್ಟ್ ಆಗಿದ್ದರೆ ನಿಮಗೆ ಇದು ಬರತ್ತಾ. ಇದು ನೋಡಿದ್ರಲ್ಲ ಮಕ್ಕಳೇ, ಇದೇ ರೀತಿಯಾಗಿ ನೀವು ಪ್ರಯತ್ನಗಳನ್ನ ಮಾಡಿರಿ, ಪ್ರಾಕ್ಟೀಸ್ ಮಾಡಿಕೊಡ್ರಿ. ಏನಾದರೂ ನಿಮಗೆ ತಿಳಿಲಿಲ್ಲ ಅಂದ್ರೆ ಕಮೆಂಟ್ಸ್ ಮಾಡಿರಿ, ನಾನು ಮತ್ತೆ ನಿಮ್ಗೆ ಹೇಳ್ತಿರ್ತೀನಿ, ರಿಪ್ಲೈ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಾವೆಲ್ಲರೂ ಕೂಡ ನಮ್ಮ ಗುರಿ ಆ ಕಡೆ ಇರಬೇಕಪ್ಪ ಅಂತಂದ್ರೆ 80 ಇರಬೇಕು. ನಮ್ಮ ಚಿತ್ತ ಎನ್ಯುವಲ್ ಎಕ್ಸಾಮ್ದಲ್ಲಿ 80 ಅಂಕಗಳನ್ನ ತಗೊಳ್ಳೋ ಒಂದು ಗುರಿ ನಮ್ಮದಾಗಿರಬೇಕು. ಆಮೇಲೆ 625 ತಗೋತೀನಿ ಅಂತಕ್ಕಂಥ ಹುಮ್ಮಸ್ಸು ನಮ್ಮದಾಗಿರಬೇಕು. ಟೈಮ್ ಟೇಬಲ್ ಅನೌನ್ಸ್ ಆಗಿದೆ, ಟೈಮ್ ಪಾಸನ್ನು ಮಾಡಲಾರ್ದೇ ಈ ಪಿಕ್ಚರ್ ರೀಡಿಂಗನ್ನು 1-2 ಸಲ ಬರೆದುಬಿಟ್ಟು ಪ್ರಾಕ್ಟೀಸ್ ಮಾಡಿರಿ, ಬರತ್ತಾ ಅಂತಕ್ಕಂಥ ಮಾತನ್ನು ಹೇಳ್ತಾ, ತಮ್ಮೆಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಮಕ್ಕಳೇ.